ಈಗ ಟೋಲ್ ರೇಟ್ಗಳು ಜಾಸ್ತಿ ಆಗ್ತಿದೆ, ಏನು ಹೇಳ್ತೀರಿ ಸರ್? ಟೋಲ್ ಜಾಸ್ತಿ ಮಾಡ್ತವ್ರೆ, ಮುಂದಿನ ದಿನಗಳಲ್ಲಿ ಟೂ ವೀಲರ್ಗೂ ಮಾಡ್ಬೋದು. ಆಮೇಲೆ ನಮ್ಮ ಹೇಳ್ಬೇಕಾದ್ರೆ ನೆಲಮಂಗಲದಿಂದ ಬೆಂಗಳೂರು ತುಂಬ 2 ಟೋಲ್ ಸಿಗುತ್ತೆ. 2 ಟೋಲಲ್ಲೂ ಕೊಡಬರಬೇಕು. 1 ಟೋಲ್ ಆದರೆ ಏನೋ ಅನ್ಬೋದು. ಆಮೇಲೆ ರೋಡು ರೆಡಿ ಆತೈತೆ, ಇನ್ನೂ ರೆಡು ಆಗಿಲ್ಲ, ಏನೂ ಆಗಿಲ್ಲ. ಅವ್ಸ್ ಬೇರೆ ನೋಡಿ, ಇದೆಲ್ಲ ಹೆಂಗೆ ಓಡಾಡ್ತವ್ರು ಜನಗಳು, ಹೆಂಗೆ ಬೇಕಂದ್ರೆ ಫಾಸ್ಟಲ್ಲೂ KSRTCದವರು ಫುಲ್ ಫಾಸ್ಟಲ್ಲಿ ಹೊರಟೋತಾರೆ. ಆಮೇಲೆ ಟೋಲ್ ರೇಟು ಜಾಸ್ತಿ ಆತೈತೆ. ಈಗ ಸಾಮಾನ್ಯವಾಗಿ ಎಲ್ಲದಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ, ಹಂಗಾಗಿ ಟೋಲ್ ಕೂಡ ಏರಿಕೆ ಮಾಡೋರೆ. ಜನಗಳ ಮೇಲೆ ಬಿಸಿ ಹೊರೆಗಳನ್ನ ಹಾಕ್ತಾ ಇದಾರೆ ಅಂತ. ಆಗ್ತವ್ರೆ. ಈಗ ಮುಂದಿನ ದಿನಗಳಲ್ಲಿ ಕಷ್ಟ ಅಲ್ವೇ ಅಣ್ಣ? ನಾಳೆ ದಿವಸ ಆಟೋಗೂ ಕೊಡಬೇಕು, ಟ್ಯಾಕ್ಟ್ರಿಗೂ ಕೊಡಬೇಕು. ಯಾರೋ ರೈತರು ಬಂದರು, ರೈತರು ಹೋಗಂಗಿಲ್ಲ, ಟ್ಯಾಕ್ಟ್ರೂ ಹೋಗಂಗಿಲ್ಲ. ಈ ಕಡೆಯಿಂದ ಈ ಸರ್ವಿಸ್ ರೋಡಲ್ಲೂ ನೋಡಿ ಎಲ್ಲ ಹಂಪ್ಸ್ ಮಾಡೋರೆ. 2 ಕಡೆಯಿಂದನೂ ಗಾಡಿಗಳು ಬರ್ತಾ ಇರ್ತಾರೆ. ಸುಮ್ಮನೆ 2 ಕಡೆಯಿಂದ ಬಂದು ಏನಾನ ಕ್ರ್ಯಾಶ್ ಆದರೆ ತೊಂದರೆ ಯಾರಿಗೇಳಿ? ಜನಗಳಿಗಲ್ವಾ? ಆಮೇಲೆ ಈ ಲಾರಿದವ್ರು ಬೇರೆ ಕಷ್ಟ, ಟೂ ವೀಲರು ಓಡೋಕ್ಕಾಗಲ್ಲ. ಟೋಲ್ ರೇಟು ಜಾಸ್ತಿ ಆತೈತೆ ಸರ್ ಹೇಳ್ಬೇಕಾದ್ರೆ. ಕಡಿಮೆ ಮಾಡಬೇಕು ಆದಷ್ಟು. ಸರ್ ತಬ್ರೇಜ್ ಅಂತ ದಬಸ್ಪೇಟೆ. ಈಗ ಟೋಲ್ ರೇಟ್ಗಳು ಜಾಸ್ತಿ ಆಗ್ತಿದೆ, ಏನು ಹೇಳ್ತೀರಿ ಸರ್? ಟೋಲ್ ಜಾಸ್ತಿ ಮಾಡ್ತವ್ರೆ, ಮುಂದಿನ ದಿನಗಳಲ್ಲಿ ಟೂ ವೀಲರ್ಗೂ ಮಾಡ್ಬೋದು. ಆಮೇಲೆ ನಮ್ಮ ಹೇಳ್ಬೇಕಾದ್ರೆ ನೆಲಮಂಗಲದಿಂದ ಬೆಂಗಳೂರು ತುಂಬ 2 ಟೋಲ್ ಸಿಗುತ್ತೆ. 2 ಟೋಲಲ್ಲೂ ಕೊಡಬರಬೇಕು. 1 ಟೋಲ್ ಆದರೆ ಏನೋ ಅನ್ಬೋದು. ಆಮೇಲೆ ರೋಡು ರೆಡಿ ಆತೈತೆ, ಇನ್ನೂ ರೆಡು ಆಗಿಲ್ಲ, ಏನೂ ಆಗಿಲ್ಲ. ಅವ್ಸ್ ಬೇರೆ ನೋಡಿ, ಇದೆಲ್ಲ ಹೆಂಗೆ ಓಡಾಡ್ತವ್ರು ಜನಗಳು, ಹೆಂಗೆ ಬೇಕಂದ್ರೆ ಫಾಸ್ಟಲ್ಲೂ KSRTCದವರು ಫುಲ್ ಫಾಸ್ಟಲ್ಲಿ ಹೊರಟೋತಾರೆ. ಆಮೇಲೆ ಟೋಲ್ ರೇಟು ಜಾಸ್ತಿ ಆತೈತೆ. ಈಗ ಸಾಮಾನ್ಯವಾಗಿ ಎಲ್ಲದಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ, ಹಂಗಾಗಿ ಟೋಲ್ ಕೂಡ ಏರಿಕೆ ಮಾಡೋರೆ. ಜನಗಳ ಮೇಲೆ ಬಿಸಿ ಹೊರೆಗಳನ್ನ ಹಾಕ್ತಾ ಇದಾರೆ ಅಂತ. ಆಗ್ತವ್ರೆ. ಈಗ ಮುಂದಿನ ದಿನಗಳಲ್ಲಿ ಕಷ್ಟ ಅಲ್ವೇ ಅಣ್ಣ? ನಾಳೆ ದಿವಸ ಆಟೋಗೂ ಕೊಡಬೇಕು, ಟ್ಯಾಕ್ಟ್ರಿಗೂ ಕೊಡಬೇಕು. ಯಾರೋ ರೈತರು ಬಂದರು, ರೈತರು ಹೋಗಂಗಿಲ್ಲ, ಟ್ಯಾಕ್ಟ್ರೂ ಹೋಗಂಗಿಲ್ಲ. ಈ ಕಡೆಯಿಂದ ಈ ಸರ್ವಿಸ್ ರೋಡಲ್ಲೂ ನೋಡಿ ಎಲ್ಲ ಹಂಪ್ಸ್ ಮಾಡೋರೆ. 2 ಕಡೆಯಿಂದನೂ ಗಾಡಿಗಳು ಬರ್ತಾ ಇರ್ತಾರೆ. ಸುಮ್ಮನೆ 2 ಕಡೆಯಿಂದ ಬಂದು ಏನಾನ ಕ್ರ್ಯಾಶ್ ಆದರೆ ತೊಂದರೆ ಯಾರಿಗೇಳಿ? ಜನಗಳಿಗಲ್ವಾ? ಆಮೇಲೆ ಈ ಲಾರಿದವ್ರು ಬೇರೆ ಕಷ್ಟ, ಟೂ ವೀಲರು ಓಡೋಕ್ಕಾಗಲ್ಲ. ಟೋಲ್ ರೇಟು ಜಾಸ್ತಿ ಆತೈತೆ ಸರ್ ಹೇಳ್ಬೇಕಾದ್ರೆ. ಕಡಿಮೆ ಮಾಡಬೇಕು ಆದಷ್ಟು. ಸರ್ ತಬ್ರೇಜ್ ಅಂತ ದಬಸ್ಪೇಟೆ.